ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆರ್ನ ಕನ್ನಡ ವ್ಲಾಗ್ಸ್. ಸೊ ಇದು ಮದುವೆ ಆದಮೇಲೆ ನೆಕ್ಸ್ಟು ಒನ್ ಡೇ ಗ್ಯಾಪ್ ಬಿಟ್ಟು ಅವ್ರ ನಮ್ಮ ಮನೇಲಿ ಏನು ಸೇರೋದು ಅದೆಲ್ಲ ಇರುತ್ತಲ್ಲ, ಮನೆ ತುಂಬಿಸ್ಕೊಳ್ಳೋದು ಅದೆಲ್ಲ ಮಾಡಾದ್ಮೇಲೆ ಅವ್ರ ಮನೆಗೆ ಹೋಗಿ ನೆಕ್ಸ್ಟ್ ನಮ್ಮ ಮನೆಗೆ ಬಂದಾಗ ನಮ್ಮ ಮನೆ ದೇವ್ರಿಗೆ ಮಡ್ಲಕ್ಕಿ ಕೊಡಬೇಕಲ್ಲ. ಸೊ ಅದಕ್ಕೆ ಕರ್ಕೊಂಬಂದಿದ್ದೀವಿ ಗಂಡು ಹೆಣ್ಣ ಮಡ್ಲಕ್ಕಿ ಕೊಡ್ಸೋದಕ್ಕೆ ಅಂದ್ಬಿಟ್ಟು. ನಮ್ಮನೆ ದೇವ್ರು ಬಂದು ಕರಿತಿಮ್ರಾಯ ಸ್ವಾಮಿ. ಸೊ ಅಲ್ಲಿಗೆ ಮಡ್ಲಕ್ಕಿ ಕೊಟ್ಬಿಟ್ಟು ಆಮೇಲೆ ಹೆಣ್ಣು ದೇವ್ರಿಗೆ ಒಂದು ಕೊಡಬೇಕು. ಸೊ ನಮ್ಮ ಊರ ದೇವರು ಏನಿದೆ ಚಾಮುಂಡೇಶ್ವರಿಗೆ ಮಡ್ಲಕ್ಕಿ ಕೊಟ್ವಿ ಎರಡು ಕಡೆನೂ. ಗೈಸ್, ಟೆಂಪಲ್ ಬಂದು ನೆಲಮಂಗಲ ರೋಡು ಅಂದರೆ ಟಿ ಬೇಗೂರಲ್ಲಿರೋದು. ಸೊ ನಮ್ಮದು ಪೂಜೆ ಎಲ್ಲ ಮಾಡಿಸಿ ಪೂಜೆಗೆ ನಿಂತಿದ್ದೀವಿ. ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ನಾವಂತೂ ಫುಲ್ಲು ದೇವ್ರ ಭಕ್ತೆ. ಫುಲ್ಲು ನಮಸ್ಕಾರ ಮಾಡೋದು. ಅವ್ರ ಅಪ್ಪನ ಜೊತೆ ಮನೆಯಲ್ಲೂ ಕೂಡ ಅಷ್ಟೇ, ಅವಳು ಪೂಜೆ ಮಾಡಬೇಕಾದ್ರೆ ಹೋಗಿ ನಮಸ್ಕಾರ ಮಾಡೋದು. ಅವ್ರ ಅಪ್ಪನೇ ಜಾಸ್ತಿ ಅವಳನ್ನ ಇದು ಡಿವೋಷ್ನಲ್ ಕಡೆಗೆ ಸ್ವಲ್ಪ ಅವರೇ ಇದು ಮಾಡೋದು. ಬೇರೆ ಎಲ್ಲ ಆ್ಯಕ್ಟಿವಿಟೀಸು ನಾನು ಅವಳಿಗೆ ಇದು ಮಾಡ್ತೀನಿ, ಹೇಳ್ಕೊಡೋದು ಅದೆಲ್ಲ ಮಾಡಿದ್ರೆ. ದೇವ್ರ ಪೂಜೆ ಭಕ್ತಿ, ಕಾಲಿಗೆ ನಮಸ್ಕಾರ ಮಾಡೋದು ಎಲ್ಲ ಅವ್ರ ಅಪ್ಪಂದೇ ಆಗಿರುತ್ತೆ. ಅಂದರೆ ಫುಲ್ ಕಲ್ಚರಲ್ ಆಗಿರಬೇಕು ಅಂದ್ಬಿಟ್ಟು ಹಾರನನ್ನು ಏನೇ ಪೂಜೆ ಪುರಸ್ಕಾರ ಮಾಡ್ಬೇಕಾದ್ರೂ ಜೊತೆಲೇ ಕರ್ಕೊಂಡು ಹೋಗ್ತಾರೆ ಮಾಡಿಸೋದಕ್ಕೆ. ಸೊ ಇಲ್ಲಿ ಅರಿಶಿನ ಕುಂಕುಮ ತೊಗೋತಾ ಇದ್ದೀವಿ ನಾವು. ಹೂವು ಮುಡಿಸ್ತಾ ಇದ್ದೇನೆ ದೇವ್ರಿಗೆ. ಮಡ್ಲಕ್ಕಿ ಕೊಟ್ಟಾದಮೇಲೆ ಅರಿಶಿನ ಕುಂಕುಮ ಹೂವು ಕೊಟ್ಟರು. ಸೊ ಎಲ್ಲರೂ ಕುಂಕುಮ ತೊಗೊಂಡು ಹೊರಟ್ವಿ. ಮುಂದೆನೇ ಆಂಜನೇಯ ಸ್ವಾಮಿ ಟೆಂಪಲ್ ಬೇರೆ ಇದೆ. ಸೊ ಎರಡು ಕಡೆ ನಾವು ಇಲ್ಲಿ ಬಂದಾಗ ಕಂಪಲ್ಸರಿ ಎರಡು ಕಡೆ ಪೂಜೆ ಮಾಡಿಸ್ತೀವಿ. ವೆಲ್ಕಮ್ ಬ್ಯಾಕ್ ಟು ಆರ್ನ ಕನ್ನಡ ವ್ಲಾಗ್ಸ್. ಸೊ ಇವತ್ತು ಆಫ್ಟರ್ 2 ಡೇಸ್ ಮದುವೆ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಟೆಂಪಲ್ಗೆ ಹೋಗಿದ್ವಿ ಮನೆ ದೇವ್ರಿಗೆ ಮಡ್ಲಕ್ಕಿ ಕೊಡೋದಕ್ಕೆ. ಈಗ ಊರ ದೇವ್ರಿಗೆ ಹೆಣ್ಣು ದೇವ್ರಿಗೆ ಒಂದು ಮಡ್ಲಕ್ಕಿ ಕೊಡಬೇಕು. ಸ್ವಲ್ಪ ಮುಗಿಸಿ ಹೋಗ್ತಾ ಇದ್ದೀವಿ. ಇದು ನಮ್ಮ ಊರಲ್ಲಿರೋದು, ನಮ್ಮ ಕಿತ್ನಳ್ಳಿಲಿರೋದು ಚಾಮುಂಡೇಶ್ವರಿ ಟೆಂಪಲು. ನನ್ನ ಫೇವ್ರೆಟ್ ಗಾಡ್ ಕೂಡ ಚಾಮುಂಡೇಶ್ವರಿ. ಸೊ ನನಗೆ ತುಂಬ ಮನಸ್ಸಿಗೆ ಖುಷಿಯಾದಾಗ, ಬೇಜಾರಾದಾಗ, ನನಗೆ ಮೈಂಡ್ ಪೀಸ್ಫುಲ್ ಆಗಿರಬೇಕು ಅಂದರೆ ನಾನು ಟೆಂಪಲ್ಗೆ ಹೋಗಲೇಬೇಕು. ಸೊ ಆವಾಗಲೇ ನನಗೇನೋ ಒಂಥರ ನೆಮ್ಮದಿ ಅನಿಸುತ್ತೆ. ಸೊ ನನಗೆ ಒಂಥರ ಟೆಂಪಲ್ಗೆ ನನ್ನ ದೇವ್ರು ನೋಡಿದ ತಕ್ಷಣವೇ ನನಗೆ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಬಿಡುತ್ತೆ. ಅಷ್ಟು ನನಗೆ ಇಷ್ಟ ಆಗುತ್ತೆ. ನನ್ನ ಫೇವ್ರೆಟ್ ಗಾಡ್. ಸೊ ನೀವು ಎಲ್ಲ ದರ್ಶನ ಮಾಡಿ. ಮಮ್ಮಿ ನೋಡು, ಮಮ್ಮಿನ ಮಮ್ಮಿ ಇಲ್ಲಿ ನೋಡು. ತೆಗಿಬಾರ್ದು ಹೋಗಲು. ಇಲ್ಲ ಮಮ್ಮಿನ, ಮಮ್ಮಿ ನೋಡು. ಇಲ್ಲಿ 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 ಎಗ್ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆಗಲೇ ಲಾಂಗ್ ಟೈಮ್ ಆಯಿತು, ಆಗಲೇ ಒಂದು 10 ಡೇಸ್ ಬ್ಯಾಕ್ ಎಗ್ಗು ನಾನ್ ವೆಜ್ ಎಲ್ಲ ತಿಂದಿರೋದು. ಸೊ ಅದಕ್ಕೆ ಎಗ್ ಮಾಡೋಣ ಅಂದ್ಬಿಟ್ಟು ಈಗ 8:45 ಆಯಿತು. ಇವಾಗ ಅಮ್ಮ ಮಧ್ಯಾಹ್ನ ಸೆಪ್ಪೆಸರು ಮಾಡಿದ್ರು. ಸೆಪ್ಪೆಸರು ತಿನ್ನೋಕ್ಕೆ ಮೂಡಿಲ್ಲ ಅಂದ್ಬಿಟ್ಟು ಎಗ್ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ.
ಅಪ್ಪ ಈಗ ತಂದುಕೊಟ್ರು ಈಗ ನಮ್ಮ ಮನೆ ಹೊಸ ಮೆಂಬರ್ ಎಲ್ಲ ಹಚ್ಕೊಟ್ಟಿದ್ದಾರೆ ಈರುಳ್ಳಿ ಎಲ್ಲ ಈರುಳ್ಳಿ ಕೊತ್ತಂಬರಿ ಎಲ್ಲ. ನಾನು ಬಂದು ಒಗ್ಗರಣೆ ಮಾಡ್ತಾಯಿದ್ದೀನಿ. ರೆಡಿ ಆಯಿತು. ಸೊ ಇದಕ್ಕೆ ರೈಸ್ನ ಮಿಕ್ಸ್ ಮಾಡಬೇಕು. ಸ್ವಲ್ಪ ಎಗ್ಗೆಲ್ಲ ಜಾಸ್ತಿ ಹಾಕಿದ್ದೀನಿ. ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಸುಮ್ಮನೆ ನಾನ್ ವೆಜ್ ಮಾಡೋಣ ಅಂತ ಹೋಗಿ ಒಂದು ಫಂಕ್ಷನ್ ಥರನೇ ಆಗ್ಬಿಡ್ತು. ಸೊ ಬೀಗ್ರನ್ನ ನಮ್ಮ ಮಮ್ಮಿಯವರ ಬೀಗ್ರನ್ನೆಲ್ಲ ಕರೆದು ನಮ್ಮ ಮಾಮದಿರು ಎಲ್ಲರೂ ಎಲ್ಲ ಇದ್ರಲ್ಲ ಮನೇಲಿಗೆ ಎಷ್ಟು ಎಲ್ರಿಗೂ ಊಟ ಹಾಕ್ಸ್ತೀವಿ. ಬಿರಿಯಾನಿ ಮಾಡ್ತಾಯಿದ್ವಿ ನಾಷ್ಟಕ್ಕೆ ಅಂತ. ಒಂದು ರೌಂಡು ಇಡ್ಲಿ ಹೋಟ್ಲು ಇಡ್ಲಿ ಆಯಿತು. ಮಿಕ್ಕಿರೋ ಸಾಮಾನುಗಳೆಲ್ಲ ಐತೆ ಗೈಸ್. ನಮ್ಮ ಫ್ಯಾಮಿಲಿಯಲ್ಲಿ ಹೆಂಗೆ ಅಂದರೆ ಒಂದು ಫಂಕ್ಷನ್ ಮಾಡ್ತೀವಿ ಅಂದರೆ ಎಲ್ಲರೂ ಸೇರ್ತೀವಿ. ಎಲ್ಲರೂ ನನ್ನ ಕೆಲಸ ಮಾಡ್ತಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಒಗ್ಗಟ್ಟಿದೆ ಗೈಸ್. ಏನೇ ಸಾವಿರ ಮನಸ್ತಾಪಗಳಿದ್ರೂ ಬಟ್ ಖುಷಿ ಅನಿಸುತ್ತೆ. ನನಗೆ ಹೆಮ್ಮೆ ಇದೆ ನಮ್ಮ ಫ್ಯಾಮಿಲಿ ಇಟ್ಕೊಂಡ್ರೆ. ನಮ್ಮ ದೊಡ್ಡಮ್ಮ ಹೇಳ್ತಾ ಇರ್ತಾರೆ ಯಾವಾಗಲೂ, ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಒಗ್ಗಟ್ಟಾಗಿರ್ತೀರ, ಅದೇ ಖುಷಿ ಅನಿಸುತ್ತೆ ಅಂತ. ಸೊ ನನಗೂ ಅದೆಲ್ಲ ಕೇಳಿದಾಗ ತುಂಬ ಖುಷಿ ಆಗುತ್ತೆ. ಸೊ ಯಾರ ಕಣ್ಣು ಬೀಳದೆ ಇರಲಿ, ಎಲ್ಲರೂ ಚೆನ್ನಾಗಿರಲಿ. ಇಲ್ಲಿ ನೋಡಿ ಮಟನ್ ಸಾರು ಬೇಯ್ತಿದೆ. ನಮ್ಮ ಅಜ್ಜಿದಿರೆಲ್ಲ ಕೂತ್ಕೊಂಡಿದ್ದಾರೆ. ಸೊ ಮಟನ್ ಸಾರು ರೆಡಿ ಆಗ್ತಾಯಿದೆ. ಬಿಸಿ ಬಿಸಿ ನ್ಯಾಚುರಲಾಗಿ ಯಾವುದೇ ಭಟ್ರು ಇಲ್ಲ ನಾವೇ ಸೇರಿಕೊಂಡು ನಮ್ಮ ಆಂಟಿದಿರು ಎಲ್ಲರೂ ಸೇರಿಕೊಂಡು ಮಾಡಿರೋದು ನಾಟಿ ಸ್ಟೈಲ್ ಮಟನ್ ಸಾಂಬಾರು. ತಾತ ಬೇಕಂತೆ ಬಿಟ್ಬಿಡ್ರಿ. ಕುಡ್ಕೊಂಬನ್ರಿ ಅತ್ತೆ. ಹಲೋ. ಟೇಸ್ಟ್ ಮಾಡಿರಿ ಮಟನ್. ಅಕ್ಕ ಅದಕ್ಕೆ ಅಲ್ಲಿಂದನೇ ತಯಾರಾಗ್ಬಿಡ್ತು. ಅಲರ್ಟು. ಮಮ್ಮಿ ಪೇಷಂಟು. 2 ತಪ್ಪಲು ಮುದ್ದೆ ಕಟ್ಟೋರಂತೆ ಇವರು ಟೇಬಲ್ ಎತ್ತಕ್ಕವ್ರಂತೆ. ವೀಡಿಯೋ ಮಾಡಿಲ್ಲ ಅಂತ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಒರ್ಸಕ್ಕಿರಣ ಏನು ಮಾಡ್ತೀಯಾ? ಗಂಡು ಒರೆಸ್ಬೇಕು, ಅವೆಲ್ಲ ಕೆಲಸ ಮಾಡಬೇಕು. ನೋಡಿ ಒಳಗಡೆ ಹೋಗಿ ಅಂತ ಒಂದೊಂದು ಐಟಮ್ ಬೀಳ್ತಾ ಇದೆ. ಈಗ ಒಂದೊಂದೇ ಹಾಕೋರೆ. ನಮ್ಮದು ಮಟನ್ ಇಲ್ಲ, ಬರೀ ಚಿಕನ್ ಅಷ್ಟೇ. ಹೊಸ ಬೀಗ್ರನ್ನೆಲ್ಲ ಊಟಕ್ಕೆ ಕರೆದಿದ್ದು ಗೈಸ್. ಇದು ಏನೋ ನಾಟಿ ಕೋಳಿ, ಮೊಟ್ಟೆ ಕೋಳಿ ಇದು ಫ್ರೈ ಮಾಡೋಣ ಅಂತ ಹೋದರು. 2 ಕೂಗಿಸಿರೋದು. ನಾವು ನಾರ್ಮಲಿ ಮನೇಲಿ ಮಾಡಿದಾಗೆಲ್ಲ 5-6 ವಿಷಲ್ ಕೂಗಿಸ್ತೀವಿ. 2 ಕೂಗಿಗೆಲ್ಲ ಬೆಂದೋಗ್ಬಿಟ್ಟಿತ್ತು. ಅದು ಮಾತ್ರ ಸ್ವಲ್ಪ ಇದಿತ್ತು. ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗಾಗಿತ್ತಂತೆ. ಅಯ್ಯೋ ಇಲ್ಲೇ 2 ಕಾಲವೇ.
ಯಾವ ಕಾಲ ಹಾಕ್ಬೇಕಾ? ಯಾವ ಕಾಲ ಬರುವ ಕಾಲ ನಾನೇ ತಿಂತೀನಿ. ಎಲ್ಲಿತ್ತಪ್ಪ ಇಷ್ಟ ಹಾಕ್ಲಾ? ಸಾಕು ಸಾಕು ನನಗೆ ಇದು ಫಸ್ಟ್ ಖಾಲಿ ಮಾಡ್ತೀನಿ. ಗಂಡು ಬಡಿಸ್ತವನೆ ಎಲ್ಲ ನಿಧಾನಕ್ಕೆ ಸಾವಧಾನವಾಗಿ ಊಟ ಮಾಡಿ ಕೇಳಾಕ್ಸ್ಕೊಳ್ಳಿ. ಮಳೆ ಬರ್ತಿದೆ. ಹಾಂ ಚೆನ್ನಾಗೈತಾ? ಹಾಂ ಟೇಸ್ಟಿನಾ ಫುಡ್ಡು? ಮಳೆ ಎಂಥ ವೆದರಲ್ಲಿ ಕೂತ್ಕೊಂಡು ಎಂಥ ಊಟ ಮಾಡ್ತಾಯಿದ್ದೀರಾ ಅಲ್ವಾ? ಮಳೆ ಬರ್ತೈತೆ, ಇಲ್ಲಿ ಊಟ ಮಾಡ್ತವ್ರೆ. ಗಂಡು ಹೆಣ್ಣು ಊಟಕ್ಕೆ ಕೂತವ್ರೆ. ಸೊ ಊಟ ಮಾಡಲಿ. ಎಲ್ಲ ಈವ್ನಿಂಗು ಫುಲ್ಲು ಮಾತುಕತೆ ಕುಂತ್ಬಿಟ್ಟವ್ರೆ. ಎಲ್ಲ ಒಂದೊಂದು ಕಡೆ ಗುಡ್ಡೆ ಒಂದೊಂದು ಕಡೆ ಪೋರ್ಷನಲ್ಲೆಲ್ಲ ಮಾತಾಡ್ಕೊಂಡು ಕೂತವ್ರೆ. ಫುಲ್ಲು ಗಾಸಿಪ್ಸು ಫನ್ನಿ ಎಲ್ಲ ಇರುತ್ತಲ್ವ ಒಂದು ಕಡೆ ಸೇರಿದಾಗ. ವಾಟ್ರ್ ಆಗಲೇ ಬಾಯ್ ರಂಜು. ಬಾಯ್ ಊಟ ತಿಂದ್ಬಿಟ್ಟು ಹೋಯ್ತೀವಿ. ಪಪ್ಪಿ ಕೊಡು ಚಿಕ್ಕಿಗೆ, ಪಪ್ಪಿ ಕೊಡು, ಒಂದು ಪಪ್ಪಿ ಕೊಡ್ಬೇಕು ಚಿಕ್ಕಿಗೆ. ಥ್ಯಾಂಕ್ ಯು. 400 rupees ಬಾಟ. ಬಾಯ್ ಪ್ರಗತಿ. ಡಿಗ್ನಿಟಿ ಮೇಂಟೈನ್ ಮಾಡೋಳಂತೆ, ಕರ್ಬೇವಿನ ಸೊಪ್ಪು ಇಟ್ಕೊಂಡೋಗಲ್ವಂತೆ. ಹ್ಞೂ ಯಾಕಂಟಿ? ನಮ್ದು ಹಳೇ ಮರ ಇದು ಕರಿಬೇವಿಂದು. ಓಕೆ. ಅಲ್ಲ ಈ ನನ್ನ ಮಕ್ಕಳಿಗೆ ಯಾರೋ ಫ್ರೀಯಾಗಿ ಹಾಕ್ಸಿದ್ವಿ, ಕಾಸೆ ಕೊಟ್ಟಿಲ್ಲ. ನೆಕ್ಸ್ಟ್ ಟೈಮ್ ಅವತ್ತು ಫೋನ್ ಮಾಡಿದ್ದೆ, ಈ ನನ್ನ ಮಕ್ಕಳು ಫ್ರೀಯಾಗಿ ಹಾಕ್ಬಿಟ್ಟು ಹೋಗೋರೆ. ವ್ಲಾಗ ಇನ್ನೂ ಲೇಟ್ ಬಿಡಿ, ಇನ್ನು ಮದುವೆ ವ್ಲಾಗ್ ಎಲ್ಲ ಹಾಕಾದ್ಮೇಲೆ. ಎಲ್ಲರಿಗೂ ಸಿಗ್ತಾ ತಂಬಿಟ್ಟು? ಬಾಯ್ 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 ಆಂಟಿ, ಅತ್ತೆ ಅಲ್ಲ. ನಾನು ಅತ್ತೆ. ಅವಳು ಚಿಕ್ಕಮ್ಮ ಕಣೆ, ಅವಳು ಹಿಂಗೆ ಕತ್ತೆ ಹೇಳ್ತಾಳೆ. ಇದು ನಿನ್ನೆ ನಾನ್ ವೆಜ್ ತಿಂದಿದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಸೊ ಮೊದಲಿಗೆ ಇದು ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀವಿ, ಗಂಡು ಹೆಣ್ಣನ್ನ. ಬತ್ತಿ ಮೇಲೆ
ಈ ಕಡೆ ಬೇರೆ ಇರ್ತದಾ ಒಂದ್ಕೆ ಅಲ್ವಾ ಮತ್ತೆ ದೊಡ್ಡ ಕೂಯ್ದ್ಬಿಟ್ಟದೆ ಹಾಂ ಇಲ್ಲ ಅವರೇ ಸ್ಟಿಟ್ ಫೇಸ್ ನೋಡ್ರಿ ಈ ಕಡೆ ಬರ್ಲಾ ಓಕೆ ಬಾ ಬಿಡ ಅಮ್ಮನು ಮಳೆ ಬರ್ತಾ ಇತ್ತು. ಎರಡನೇ ಮಡ್ಲಕ್ಕಿಗೋ ಅಥವಾ ಮೂರನೇ ಮಡ್ಲಕ್ಕಿಗೋ ಅಂದರೆ ಒಂದು 5 ಮನೆಯಲ್ಲಿ ತುಂಬಿಸ್ತಾರೆ ಮಡ್ಲಕ್ಕಿನ. ಆವಾಗಿನ ಕಾಲದಲ್ಲಿ ಪ್ರತಿಯೊಂದು ಮನೇಲೂ ತುಂಬಿಸೋರಂತೆ, ಚೀಲಗಟ್ಟಲೆ ಅಕ್ಕಿ ಆಗೋದು ಅಂತಿದ್ರು. ಇವಾಗ ಯಾರು ಹಂಗೆ ಮಾಡಲ್ಲ. ಒಂದು 3 ಮನೆ 5 ಮನೆ ತುಂಬಿಸಿ ಮಡ್ಲು ತುಂಬಿಸಿ ಕಳಿಸ್ತಾರೆ. ಸೊ ಇಲ್ಲಿ ನಮ್ಮ ಚಿಕ್ಕಪ್ಪ ಮನೆಯಲ್ಲಿ ಮಡ್ಲು ತುಂಬಿಸ್ತಾಯಿದ್ವಿ. ನೆಕ್ಸ್ಟು ನಮಗೆ ಹತ್ರದಲ್ಲಿ ಮನೆ ಇದ್ದರು, ಊರೊಳಗಡೆ ಕಳಿಸಿದ್ವಿ. ಅಲ್ಲಿ ರೆಡಿ ಮಾಡ್ಕೊಂಡಿದ್ರು ಮಡ್ಲಕ್ಕಿಗೆ ಅಂದ್ಬಿಟ್ಟು. ಸೊ ಇದಾದಮೇಲೆ ಡೈರೆಕ್ಟು ಊರೊಳಗಡೆ ಹೋಗ್ತಾರೆ. ಮೇಡಮ್ ಬೇಡವಾ ನಿಂಗೆ? ಗೈಸ್, ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒನ್ ಡೇ ಗ್ಯಾಪ್ ಕೊಟ್ಟು ಅಮ್ಮನ ಮನೆಯಿಂದ ನೆನ್ನೆನೇ ಬಂದೆ. ಸೊ ಇವತ್ತೆಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಮಾಡೋದಕ್ಕಾಗಲಿಲ್ಲ. ಬ್ಯಾಗೆಲ್ಲ ತಂದೆ, ಅರ್ನ ಇರೋದ್ರಿಂದ ಒಂದು ಅರ್ಧಂಬರ್ಧ ಜೋಡಿಸಿದ್ದೀನಿ ಅಷ್ಟೇ. ಇನ್ನು ಒಗ್ಗೆ ವಾಶ್ ಮಾಡೋದಿದೆ. ಈ ಮಳೆ ಬೇರೆ, ಜಡಿ ಮೋಡ, ಒಣಗಿಸೋಕ್ಕಾಗಿಲ್ಲ. ಇರೋ ಬಟ್ಟೆನೇ ಆಲ್ರೆಡಿ ಅವ್ರು ಹಾಕಿರೋದೇನೆ ಇನ್ನೂ ಒಣಗಿಲ್ಲ. ಸೊ ಅದ್ರ ಜೊತೆಗೆ ಅವ್ರು ಬೆಚ್ಚಾಕಿರೋದು ಒಂದಷ್ಟು ಲಾಟಿದ್ದಾವೆ, ಜೊತೆಗೆ ಮದುವೆದು. ಸೊ ದಿನ ನನಗೆ ಇನ್ನೂ 1 ವಾರ ಕಂಟಿನ್ಯೂಸ್ ಆಗಿ ಬಟ್ಟೆ ಒಗೆಯೋದೇ ಆಗುತ್ತೆ. ಓಕೆ, ನಾನಿವಾಗ ಟೆಂಪಲ್ಗೆ ಹೊರಟಿದ್ದೀವಿ. ಆಗಲೇ ಹೋಗಿ ಸುಮಾರು ದಿನ ಆಗಿತ್ತು. ಅದು ಬೇರೆ ಯಾರನ್ನೂ ಹುಷಾರು ತಪ್ಪಿದಾಗ ವಡಾರ ಕೊಡ್ತೀನಿ ಅಂತ ದೇವರಲ್ಲಿ ಕೇಳ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಹೋಗಿ ವಡಾರ ಕೊಟ್ಬಿಟ್ಟು ಬರೋಣ. ನಮ್ಮದು ಆ್ಯನಿವರ್ಸರಿ ಇನ್ನೊಂದು 10 ಡೇಸ್ ಇದೆ ಅಷ್ಟೇ.
ಸೊ ಆವತ್ತಿಗೆ ಕೊಟ್ಬಿಟ್ಟು ಬರ್ತೀವಿ. ಇವತ್ತು ಹೋಗಿ ಅಂದರೆ ಇವತ್ತಿಗೇ ಕೊಡೋಲ್ಲ, ನೆಕ್ಸ್ಟ್ ಡೇ ಅಥವಾ 1 ವೀಕಿಗೆ ಯಾವಾಗಾದರೂ ಕೊಟ್ಕೋಬೋದು. ಇವತ್ತಿರಲ್ಲ, ಇವತ್ತೋಗಿ ನಾವು ಪೇ ಮಾಡಿ ಓಡಾರ ಕೊಟ್ಬಿಟ್ಟು ಬರಬೇಕು. ಸೊ ಅದಕ್ಕೆ ಹೆಂಗಿದ್ರು ನೆಕ್ಸ್ಟ್ ಆ್ಯನಿವರ್ಸರಿಗೆ ಹೋಗ್ತೀವಲ್ಲ, ಅವತ್ತೇ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಓಕೆ ಗೈಸ್, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಗೈಸ್ ಹೊರಟ್ವಿ ಟೆಂಪಲ್ಗೆ. ತಗೊಳ್ಳಿ ಮಗನ ಒಂದು, ಥ್ಯಾಂಕ್ ಯು. ಏನು ಸಮಾಚಾರ? ಏನು ಸಮಾಚಾರ? ಹಾಂ ಏನು ಮಗನೆ? ಹಿತ್ನಳ್ಳಿಲಿದ್ರೆ ಹುಟ್ಟು ತೀಟೆ ಆಗ್ಬಿಡ್ತಿಲ್ಲ ಗೈಸ್. ನಮ್ಮ ಮನೆಗೆ ಬಂದಿದ ತಕ್ಷಣ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು, ಅಲ್ಲಂತೂ ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಮಾಮಿಗೆ ಹೋಯ್ತಾ ಇದೀವಾ? ಹೆಂಗೆ ಕೈ ಮುಗಿಯೋದು ಮಾಮಿಗೆ? ಓಕೆ ಓಕೆ. ಗೈಸ್ ಗೋಬಿ ತಿನ್ನಬೇಕು ಅನಿಸ್ತು. ಲಾಂಗ್ ಟೈಮ್ ಜಾಸ್ತಿ ಎಲ್ಲ ತಿನ್ನಲ್ಲ ಗೋಬಿ ಮಂಚೂರಿನ. ಸೊ ಹೋಗಿದ್ದಾರೆ ತಗೊಬರೋಕ್ಕೆ. ನಂಗೆ ಹಿಂಗೆ ರೋಡ್ ಸೈಡಲ್ಲೇ ಇಷ್ಟ, ಹೋಟೆಲಲ್ಲಿ ಮಾಡೋದು ನಂಗೆ ಇಷ್ಟ ಆಗಲ್ಲ. ಮೇನ್ಲಿ ನನಗಿದ್ರದ್ದು ಇಷ್ಟ, ಏನದು ಎಲೆಕೋಸಿನ ಗೋಬಿ ಮಂಚೂರಿ ಇಷ್ಟ, ಹೂಕೋಸ್ದು ಅಷ್ಟು ಇಷ್ಟ ಆಗಲ್ಲ. ನೋಡ್ಬೇಕು ಇಲ್ಲಿ ಯಾವ್ದು ಇದೆಯೋ ಗೊತ್ತಿಲ್ಲ, ತಗೊಂಡ್ಮೇಲೆ ಗೊತ್ತಾಗುತ್ತೆ. ಹೂಕೋಸಾದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಗೈಸ್, ನಂಗೆ ಇಷ್ಟ ಇಲ್ಲ ಅದು. ಮನೆಗೆ ಬಂದ್ವಿ. ಮನೆಗೆ ಬಂದು ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಮಾಡಿಟ್ಟು ಹೋಗ್ಬೋದು, ಬಟ್ ತಣ್ಣಗಾಗ್ಬಿಡುತ್ತೆ, ನಂಗೆ ತಿನ್ಸೋಕ್ಕಾಗಲ್ಲ. ಅವ್ರಿಗೆ ಕೋಕೋ ಮೇಲೆ ಪಾಸ್ ಮಾಡಿದೆ, ಅದಕ್ಕೇನೆ. ಒಂದು ಮಗನೆ ಕೋಕೋ ಹಾಕ್ಬೇಕಾ? ಅವ್ಳಿಗೆ ಏನಾರ ಬೇಕು ಅಂದ್ರೆ ಅಮ್ಮ ಪೀಸ್ ಅಂತೆ. ಏನು ಮಗನೆ? ಏನು ಪಾಪ ಒಂದು ಬಿಡಿಸ್ಬೇಕಾ? ಓಕೆ, ಬಿಡಿಸ್ತೀನಿ ಕೊಡು. ನಮ್ಮ ಮಗ ಏನೇನೋ ಬರ್ತದೆ, ಗೀಚಾರ ಬಿಡಿಸ್ತೀನಿ. ಪಾಪ ತಗೊಳ್ಳಿ, ಬರೀ. ಚಿನ್ನಮ್ಮ, ನಿನ್ನ ಹೆಸ್ರೇನು ಮಗನೆ? ನಿನ್ನ ಹೆಸ್ರೇನಪ್ಪ? ನಿನ್ನ ಹೆಸ್ರೇನು ಹೇಳು. ನಿನ್ನ ಹೆಸ್ರೇನು? ಮೂಗು. ನಿನ್ನ ಹೆಸರು ಮೂಗು ಬಿಡಿಸ್ಬೇಕಾ? ಅಯ್ಯೋ, ಗೊಂಬೆರು ಮೂಗು ಬಿಡಿಸಿಲ್ಲ ಏನು ಅಂತ ಇದ್ದೀನಿ. ಹ್ಞೂ ಮಗನೆ, ಮೂಗು ಬಿಡಿಸಿಲ್ಲ. ತಗೋ ಆಯಿತು, ಮೂಗು ಬಿಡಿಸಿದ್ದೀನಿ ತಗೋ. ಚಿನ್ನಮ್ಮ, ನಿನ್ನ ಹೆಸ್ರೇನು? ನನ್ನ ಹೆಸ್ರೇನು? ಮಮ್ಮಿ ಹೆಸ್ರೇನು? ಮಂಜುಶ್ರೀ. ಮಮ್ಮಿ ಹೆಸ್ರೇನು? ಏನು ಗರ್ರ ಅಂತೇಳಿ ಯಾವಾಗ್ಲೂ. ನೀನು ಹೆಂಗಪ್ಪ ಮಾಡೋದು? ಲಯನ್ ನೀನು, ಲಯನ್. ಯಾವಾಗಲೂ ಹಂಗೇನ ಅಂತ ಗುರ್ಗುಡ್ತಾ ಇರ್ತೀಯ ಅಲ್ವಾ ಮಗನೆ? ಓಕೆ, ವಿಜುವಲ್ಗೆ ಹೋಗ್ತೈತೆ ಅನ್ನೋದು. ಮೀಡಿಯಾ ಕಂಡು ಚೆನ್ನಾಗಿ ಕಾಣಿಸ್ತವೆ ನೋಡ್ರಿ. ಮುದ್ದು
ಆರ್ನಾ ಬಾ ಮಗನೇಲಿ ಫಾರ್ ಎವರ್ ಡ್ಯಾಡೀಸ್ ಗರ್ಲ್ ಅಂತೆ. ಇಲ್ಲಿ ಡ್ರೆಸ್ ತೋರಿಸು ಮಗನೆ. ಆರ್ನಾ ಆರ್ನಾ ಮುದ್ದು ಚಿನ್ನಮ್ಮ. ಈಗ ಈಗ ತಿರುಗೋ ಮುದ್ದಮ್ಮ. ಕರಿತೀನಿರು ಕರಿತೀನಿರು. ಕರೆದ್ರೂ ತಿರುಗಲ್ಲ. ಬೈಲಿ ನಡ್ಕ ಬೈಲಿ. ತಗೋ ರಿಮೋಟ್ ಇತ್ಕೋ. ಶುಭಿ ಶುಭಿ ನನ್ನ ಹೆಸ್ರು ಹೇಳು ಅದಕ್ಕೆ. ಮಂಜುಶ್ರೀನು. ಇನ್ನೊಂದ್ಸಲ ಹೇಳು. ನನ್ನ ಹೆಸ್ರು ಹೇಳು ಹಾಕ್ತೀನಿ. ನನ್ನ ಹೆಸ್ರು ಹೇಳು ಹಾಕ್ತೀನಿ. ಹೇಳ್ತಾಳೆ ಗೈ ಸ್ವಲ್ಪ ಗಾನ್ಸಲಿ ಅಷ್ಟೇ. ಸಿನಿಮಾ ಆರ್ನಾ ಆರ್ನಾ ಸ್ಲೇಟ್ ಎತ್ಕೊಂಡು ಅದರಲ್ಲೆಲ್ಲ ಪೆನ್ನಲ್ಲಿ ಬರಿಬೇಡ ಮಗನೆ ಹೋಗಲ್ಲ. ನನ್ನ ಹೆಸ್ರೇನು? ಮಂಜುಶ್ರೀ. ಮಂಜುಶ್ರೀ ಅಂತೆ. ಶುಭಿ ಶುಭಿ ಐ ಲವ್ ಯು. ಆರ್ನಾ ಚಿನ್ನಮ್ಮ ಏರ್ ಬ್ಯಾಂಡ್ ತೋರಿಸು ಮಗನೆ ನಿಂದು. ಏರ್ ಬ್ಯಾಂಡ್ ತೋರ್ಸಕ್ಕಂದ. ಹ್ಞೂ ಹ್ಞೂ ಕ್ಯೂಟಿ ಹಾಕಬೇಕು ಮಗನೆ. ನೀನು ಬ್ಯಾಡ್ ಗರ್ಲ್ ಹೋಗವ. ನೀನು ಒಂದು ಸಲಿನೂ ನೀಟಾಗಿ ಹಾಕ್ಕೊಳ್ಳಲ್ಲ. ಬ್ಯಾಡ್ ಗರ್ಲ್ ನೀನು, ಗುಡ್ ಗರ್ಲ್ ಅಲ್ಲ. ಸುಮ್ಮನೆ ಎಲ್ಲ ಏರ್ ಬ್ಯಾಂಡು ವೇಸ್ಟು. ಹಾಕೋ ನೀಟಾಗಿ ಹಾಕೋ. ನಾಯ್ಸು. ನಾನಂತೂ ಫಸ್ಟ್ ಟೈಮ್ ಮೆಟ್ರೋಗೆ ಹೋಗ್ತಾ ಇರೋದು. ಮನುಷ್ಯರಿ ಆಲ್ರೆಡಿ ಹೋಗಿದ್ದಾಳೆ, ಸೊ ಅದಕ್ಕೆ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು 2 ಮಿನಿಟ್ಸ್ ತೋರಿಸೈತೆ. ಈ ಟೈಮಿಗೆ ಸಿಕ್ಕ ಜನ ಕಮ್ಮಿ ಅಲ್ಲ. ನೋಡಲ್ಲ ಬಂತು ಬಂತು ಬಂತು. ಇದೇ ನೋಡಿ ನಾವು ಬಂದಿದ್ದು ಆಫೀಸು. ಆರ್ನಂದೇನೋ ಆ್ಯಡ್ ಶೂಟ್ ಮಾಡ್ಸೋಣ ಅಂದ್ಬಿಟ್ಟು ಬಂದ್ವಿ, ಕೇಳೋಣ ಅಂದ್ಬಿಟ್ಟು. ಇದೇ ಬಿಲ್ಡಿಂಗು, ಸ್ವಪ್ನ ಬುಕ್ ಹೌಸ್ ಆಪೋಸಿಟ್ ಇಂದ್ರಾನಗರು. ಆದರೆ ಫೋಟೋಶೂಟ್ ಮಾಡಿಸ್ಬೇಕಂದ್ರೆ ಗೈಸ್ ಒಂದು ಲುಕ್ಕಿಗೆ ಒಂದು ಕಾಸ್ಟ್ಯೂಮಿಗೆ 6000 ಪ್ಲಸ್ GST ಅಂತೆ. ಅದೇ ಥರ ಮಿನಿಮಮ್ 2 ಮ್ಯಾಕ್ಸಿಮಮ್ ಎಷ್ಟಾದರೂ ಮಾಡಿಸ್ಕೋಬೋದು. 2 ಲುಕ್ಕಿಂದ 20,000 ರೂಪಾಯಿ ಆಗುತ್ತೆ. ಸ್ಕ್ಯಾಮ್ ಅನ್ನಿಸ್ತಾ ಯಾಕೋ ಅದಕ್ಕೆ ಬಂದ್ವಿ. ಅಂದರೆ ಸೆಲೆಕ್ಟ್ ಆದರೆ ಪರವಾಗಿಲ್ಲ, ಸೆಲೆಕ್ಟ್ ಆಗಿಲ್ಲ ಅಂದರೆ ಸುಮ್ಮನೆ ವೇಸ್ಟು. ಅವರ ಏನೋ ವೆಬ್ಸೈಟಲ್ಲಿ ಫೋಟೋಸ್ ಹಾಕ್ತಾರೆ. ನಮಗಿರೋ ಫೋಟೋಶೂಟ್ ಮಾಡಿಸಿರೋದು ಅದನ್ನು ಬ್ರ್ಯಾಂಡ್ಗಳು ಅಕ್ಸೆಪ್ಟ್ ಮಾಡಿಕೊಂಡ್ರೆ ನಮಗೆ ಬರ್ತಿರುತ್ತೆ. ಇಲ್ಲಾಂದರೆ ನಾವು ಅಷ್ಟು ಮಾಡಿಸಿರೋದು ವೇಸ್ಟೇ. ಸೊ ಅದಕ್ಕೆ ನೋಡೋಣ, ಯೋಚನೆ ಮಾಡೋಣ ಅಂತ ಸುಮ್ಮನೆ ಅದೇ. ನೈಟ್ ಊಟಕ್ಕೆ ಅವಲಕ್ಕಿ ಮಾಡಿದ್ದೀನಿ. ಸೊ ನನಗೆ ಅವಲಕ್ಕಿ ತಿನ್ನೋಕ್ಕೆ ಬೋರು ಅಂತ ಈ ಥರ ಮಾಡ್ಕೊಂಡಿದ್ದೀನಿ. ಮೊಟ್ಟೆನ ಫಸ್ಟು ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಹೊಡೆದು ಆಮೇಲೆ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಸೊ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ನಿಮಗೂ ಏನಾದ್ರು ಬೋರಿಂಗ್ ಆಗಿದ್ರೆ ಹಿಂಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಗೈಸ್ ನಿಜ ಸಕ್ಕತ್ತಾಗೈತೆ. ನೀವು ಮೊಟ್ಟೆ ಹೊಡೆದಾಕ್ದಾಗ ಅದಕ್ಕೆ ಒಂಚೂರು ಉಪ್ಪು ಖಾರನೂ ಹಾಕ್ಕೊಳ್ಳಿ, ಮೊಟ್ಟೆಗೂ ಸಹ. ಅವಾಗಿನ್ನೂ ಟೇಸ್ಟ್ ಸೂಪರಾಗಿರುತ್ತೆ.
ಚೆನ್ನಾಗಿದೆ ತಿನ್ನೋಕ್ಕೆ ಯಮ್ಮಿ